ಸುಡುವ ಉರಿ ಬಿಸಿಲಲ್ಲಿ ಬೆವರುತ್ತಾ ಬಿಕ್ಕಲು ಚಿಕ್ಕಯ್ಯನೊಡನೆ ನಮ್ಮ ನೆತ್ತಿಗೆ ನೆರಳಾಗುವ ಮಕ್ಕಳಂತೂ ನಮಗಿಲ್ಲ, ಇಲ್ಲೆಲ್ಲ ಗಿಡಮರ ಬೆಳೆಸಿದರೆ ನೆತ್ತಿಗೆ ನೆರಳಾದವು ಎನ್ನುತ್ತಿದ್ದರು ತಿಮ್ಮಕ್ಕ. ತಮ್ಮ ಜಮೀನಿನ ಪಕ್ಕದ ರಸ್ತೆಯಲ್ಲಿ ಹುಲಿಕಲ್ಲಿನಿಂದ ಕುದೂರಿಗೆ 4-5 ಕಿಲೋಮೀಟರ್ ದೂರ ಬಿರು ಬಿಸಿಲಲ್ಲೇ ನಡೆಯುತ್ತಿದ್ದ ಜನರನ್ನು ಕಂಡಾಗೆಲ್ಲ ಕುಳಿತು ಸುಧಾರಿಸಲು ದಾರಿಯ ಪಕ್ಕ ನೆರಳಿಲ್ಲ. 4 ಗಿಡಮರವಾದರೂ ಇದ್ರೆ ನಮ್ಮಂತೆ ತಿರುಗುವವರಿಗೆ ನೆರಳಾದರೂ ಸಿಕ್ಕೀತು. ಮಳೆಗಾಲದಲ್ಲಿ ಆಲದ ಟೊಂಗೆಗಳನ್ನು ಕಡಿದು ರಸ್ತೆಯ ಅಕ್ಕಪಕ್ಕ ನೆಡಬಹುದಲ್ಲ ಎನ್ನುತ್ತಿದ್ದರು ತಿಮ್ಮಕ್ಕ. ಮಕ್ಕಳಿಲ್ಲದ ದಂಪತಿಗಳಿಗೆ ಈಗ ಬದುಕಿನ ನಿಜವಾದ ಅರ್ಥ ಕಾಣಿಸಿತ್ತು. ವರ್ಷವೂ ಹೆಚ್ಚು ಹೆಚ್ಚು ಆಲದ ಕೊಂಬೆಗಳನ್ನು ಕಡಿದು ತಂದು ನೆಟ್ಟು ನೀರು ಹಾಕಿ ಅವು ಹಸಿರು ಚಿಗುರಿ ನಳನಳಿಸುವುದನ್ನು ಕಂಡು ಮಗುವಿನ ಬೆಳವಣಿಗೆಯನ್ನು ಕಂಡು ಹೀರಿ ಹಿಗ್ಗುವ ಹೆತ್ತವರಂತೆ ಖುಷಿಪಟ್ಟರು. ಮಕ್ಕಳಿಲ್ಲವೆಂಬ ಕೊರಗು ಕರಗಿ ಹೋಯಿತು. ಹುಲಿಕೋಟೆ ಚೆನ್ನಪ್ಪ ಮತ್ತು ಚಕ್ರಬಸಪ್ಪ ಎಂಬವರು ಮರಗಳಿಗೆ ನೀರುಣಿಸುತ್ತಿದ್ದ ಈ ದಂಪತಿಗಳನ್ನು ಕಂಡು ಅವರ ನಿಸ್ವಾರ್ಥ ಸೇವೆಗೆ ಮನಸೋತು ದನಗಳ ಜಾತ್ರೆಯಲ್ಲಿ ನೆರೆದ ಅಪಾರ ಜನ ಸಮುದಾಯದ ಮುಂದೆ ಬೆಳ್ಳಿ ಪದಕ ಸಮೇತ ಸನ್ಮಾನ ಮಾಡಿದರು. ಇದು ದಂಪತಿಗಳಿಗೆ ದೊರೆತ ಪ್ರಥಮ ಪ್ರಶಸ್ತಿ. ಪತಿ ಮಡಿದಾಗ ತಿಮ್ಮಕ್ಕನವರಿಗೆ ಸುಮಾರು 80-82 ವರ್ಷದ ಇಳಿವಯಸ್ಸು. ಪತಿಯನ್ನು ಮಣ್ಣು ಮಾಡಿದ ಸಮಾಧಿಯ ಮೇಲೆ ಒಂದು ಹಲಸಿನ ಗಿಡವನ್ನು ನೆಟ್ಟರು ತಿಮ್ಮಕ್ಕ. ಚಿಕ್ಕಯ್ಯನವರ ಕಾಯಕವನ್ನೇ ಹೀರಿ ಬೆಳೆದ ಹಲಸು ಸಮೃದ್ಧವಾಗಿ